ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾನು ತೋರಿಸ್ತಾ ಇರೋಂಥ ರೆಸಿಪಿ ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ 2 ರೆಸಿಪಿ ಮಾಡಿ ತೋರ್ಸಾಕತ್ತೀನಿ ರೀ. ಒಂದು ಪುಂಡಿ ಪಲ್ಯ ಮತ್ತು ಒಂದು ಮೆಣಸಿನ್ಕಾಯಿ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಈ ಪುಂಡಿ ಪಲ್ಯ ಮತ್ತು ಮೆಣಸಿನ್ಕಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಲ್ಲರಿ ನಮ್ಮ 3 ಕಟ್ನಷ್ಟ ಪುಂಡಿ ಪಲ್ಯ ಸೋಸಿ ತೊಳೆದಿಟ್ಕೊಂಡಿನಿ ರೀ. ಈಗ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಕುದಿಸ್ಕೋಬೇಕ್ರಿ. ನೋಡ್ರಿ, ಈಗ ಕುಕ್ಕರ್ಗೆ ಹಾಕ್ಕೊಳಕತ್ತೀನಿ ರೀ. ಪುಂಡಿ ಪಲ್ಯ ಎಲ್ಲ ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕ್ರಿ. ಐದರಿಂದ 6 ವಿಸಲ್ ಕೂಗಿಸ್ಕೋಬೇಕ್ರಿ. ಇದನ್ನು ಅಂದ್ರೆ ಚಲೋ ತಂಗೆ ಕುದಿತೈತ್ರಿ. ಈಗ ನೋಡ್ರಿ 6 ವಿಸಲ್ ಕೂಗಿಸ್ಕೊಂಡೀನಿ ರೀ. ನಾನು ಕುಕ್ಕರ್ ಮುಚ್ಚಳ ತೆಗಿತೀನಿ ರೀ. ಈಗ ನೋಡ್ರಿ ಸ್ವಲ್ಪ ಚೆನ್ನಾಗಿ ಕುದ್ದೈತ್ರಿ. ಈಗ ಚೆನ್ನಾಗಿ ಕುದ್ದೈತಿಲ್ಲ ನೋಡೋಕ್ಕಾಗಿ ಸ್ವಲ್ಪ ಕೈಲೇ ಈ ಥರ ತೆಗೆದು ನೋಡ್ಕೊಂಡ್ರೆ ಈ ಥರ ಎಲೆ ಎಲ್ಲ ಪೇಸ್ಟ್ ಆಗ್ಬೇಕ್ರಿ. ನೋಡ್ರಿ ಸ್ವಲ್ಪಂಗೆ ಕುದ್ದೈತ್ರಿ. ಈಗ ಏನು ಮಾಡೋಂದ್ರೆ ಅದ್ರ ಹುಳಿ ಬಸ್ಕೊಳ್ಳೋಣ್ರಿ, ಇಲ್ಲಾಂದ್ರೆ ಹುಳಿ ಆಗ್ತೈತ್ರಿ. ಹಾಗಾಗಿ ಹುಳಿ ಬಸ್ಕೊಳಕತ್ತೀನಿ ನೋಡ್ರಿ. ನಾನು ಚಲೋ ತಂಗೆ ಎಲ್ಲ ನೀರು ಹೋಗುವವರೆಗೆ ಬಸ್ಸಿಟ್ಕೊಂಡೀನಿ ರೀ. ಈಗ ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಳ್ತೀನಿ ರೀ. ಹಾಕ್ಕೊಂಡ್ರಿ ಇದು ಸ್ಪೂನ್ ಸಹಾಯದಿಂದ ಇದನ್ನು ಚಲೋ ತಂಗೆ ಮುಗಿಸ್ಕೋಬೇಕ್ರಿ. ಮುಗಿಸ್ಕೋಬೇಕಂದ್ರೆ ಈ ಥರ ನೋಡ್ರಿ ಒತ್ತಿ ಅದನ್ನು ಪೇಸ್ಟ್ ಮಾಡ್ಕೋಬೇಕ್ರಿ. ಎಲ್ಲೂ ಉಳಿಲ್ದಂಗೆ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಈಗ ಎಲ್ಲ ಚಲೋ ತಂಗೆ ಪೇಸ್ಟ್ ಆಗೈತೆ ನೋಡ್ರಿ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೇಸರಿ ರವೆ ಹಾಕೋತೀನಿ ರೀ. ಇದಕ್ಕೆ ಜೋಳದ ನುಚ್ಚು ಹಾಕೋಬೋದು ರೀ. ನಾನಿಲ್ಲಿ ಕೇಸರಿ ರವೆ ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾನು ಶೇಂಗಾ ಒಂದು ಸ್ವಲ್ಪ ಜಜ್ಜಿನಿ ರೀ. ಈ ಥರ ಬೇಳೆ ಮಾಡ್ಕೊಂಡೀನಿ ರೀ. ಅದ್ರದ್ದು ಸಿಪ್ಪಿ ತೆಗೆದು ಇದ್ರೊಳಗೆ ಹಾಕ್ಕೊಳತ್ತೀನಿ ನೋಡಿರಿ. ಹಾಕ್ಕೊಂಡಿದ್ನ ಮಿಕ್ಸ್ ಮಾಡ್ಕೊಂಡು ಈಗ ಗ್ಯಾಸ್ ಮೇಲೆ ಕುದಿಯಾಕಿಡೋಣ್ರಿ. ನಾವು ಇನ್ನೊಂದು ಸ್ವಲ್ಪ ಈ ಥರ ಮುಚ್ಕೋಬೇಕ್ರಿ. ಅದನ್ನೆಲ್ಲ ಮುಚ್ಕೊಂಡು ಇದಕ್ಕೆ ರವೆ ಕುದಿಬೇಕಲ್ರಿ. ಅದೆಲ್ಲ ರವೆ ಹಾಕಿರ್ತೀವಲ್ರಿ, ಹಾಗಾಗಿ ನೀರು ಹಾಕೊಳ್ಳೋಣ್ರಿ. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕ್ರಿ. ಬಿಸಿನೀರು ಹಾಕ್ಕೊಂಡು ಈ ಥರ ಇದೇ ಥರ ಮಿಕ್ಸ್ ಮಾಡ್ಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಾನು. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಬೇಕ್ರಿ. ಇದು ಆವಾಗ ರವೆ ಎಲ್ಲ ಚಲೋ ತಂಗೆ ಕುದಿತೈತ್ರಿ. ಈಗ ನೋಡ್ರಿ ಚಲೋ ತಂಗೆ ಕುದ್ದೈತ್ರಿ. ಈ ಥರ ಜಿಗಟಾಗಿ ಬರ್ಬೇಕ್ರಿ. ಇದು ಪುಂಡಿ ಪಲ್ಯ ಜೋಳದ ರೊಟ್ಟಿ ಜೊತೆ ಮಸ್ತ್ ಟೇಸ್ಟಿ ಆಗಿರ್ತೈತ್ರಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳಕತ್ತೀನಿ ರೀ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನೋಡಿರಿ. ಉಪ್ಪು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡ್ಕೊಂಡು ಈಗ ಪುಂಡಿ ಪಲ್ಯ ರೆಡಿ ಆಗೈತ್ರಿ. ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಟ್ಕೊಂಡ್ರಿ. ಪುಂಡಿ ಪಲ್ಯ ಜೊತೆನೇ ರೀ ನಾನು ಮೆಣಸಿನ್ಕಾಯಿ ಪಲ್ಯನೂ ಮಾಡ್ಕೊಳಕತ್ತೀನಿ ರೀ. ಇಲ್ಲಿ ಮೆಣಸಿನ್ಕಾಯಿ ನಾ ಖಾರ ಇಲ್ದದ್ದು ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಖಾರ ಇರೋದು ತೊಗೋಬೇಡ್ರಿ, ಖಾರ ಭಾಳ ಆಗತ್ತೆ ರೀ. ಹಾಗಾಗಿ ನಾ ಖಾರ ಇಲ್ದದ್ದು ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಮತ್ತೊಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿನಿ ರೀ. 1 ಟೀ ಸ್ಪೂನ್ ಅಷ್ಟು ಜೀರಿಗೆನೂ ತೊಗೊಂಡಿನಿ ರೀ. ಒಂದು ಸ್ವಲ್ಪ ಎಳ್ಳು ತೊಗೊಂಡಿನಿ ರೀ. ನೀವು ಬೇಕಂದ್ರೆ ಕರಿ ಎಳ್ಳು ತೊಗೋಬೋದು ರೀ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ರೀ ಮತ್ತು ಒಂದು ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಈಗ ಇವನ್ನ ಹುರ್ಕೊಳ್ಳೋಣ್ರಿ. ಮೆಣಸಿನ್ಕಾಯಿ ಬೇರೆ ಮತ್ತು ಇವನ್ನ ಬೇರೆ ಹುರ್ಕೋಬೇಕ್ರಿ. ಈಗ ಫಸ್ಟ್ ನಾನು ಈರುಳ್ಳಿ ಮತ್ತು ಕೊಬ್ಬರಿ
ಈ ಜೀರಿಗೆ ಬೆಳ್ಳುಳ್ಳಿ ಮತ್ತು ಎಳ್ಳು ಎಲ್ಲ ಕೂಡಿಸಿ ಹುರ್ಕೊಂಡೀನಿ ನಾನು. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ರುಬ್ಕೊಳ್ಳೋಣ್ರಿ. ತರತರಾಗಿ ರುಬ್ಕೋಬೇಕ್ರಿ. ನೋಡಿರಿ ಈ ಥರ ರುಬ್ಬಿಟ್ಕೊಂಡಿನ್ರಿ ನಾನು. ಈಗ ಇಲ್ಲಿ ಮೆಣಸಿನ್ಕಾಯಿನೂ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಚ್ಕೊಂಡು ಹುರಿದಿಟ್ಕೊಂಡಿನ್ರಿ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನ್ರಿ. ಇದನ್ನೂ ಮಿಕ್ಸಿಗೆ ಹಾಕಿ ತರತರಿಯಾಗಿ ರುಬ್ಕೊಳ್ಳೋಣ್ರಿ. ಈ ಮೆಣಸಿನ್ಕಾಯಿ ಪಲ್ಯ ರೀ ಪುಂಡಿ ಪಲ್ಯ ಮತ್ತು ಎರಡು ಕಾಂಬಿನೇಷನ್ ಮಸ್ತ್ ಟೇಸ್ಟಿ ಆಗಿರ್ತೈತೆ ರೀ. ಈಗ ನೋಡಿರಿ ನಾನು ಇದನ್ನೂ ರುಬ್ಬಿಟ್ಕೊಂಡಿನ್ರಿ. ಈ ಥರ ರುಬ್ಕೋಬೇಕು ನೋಡಿರಿ. ಈಗ ಇದಕ್ಕೆ ಒಗ್ಗರಣೆ ಕೊಡ್ಬೇಕಲ್ರಿ. ಹಾಗಾಗಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನ್ರಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ನೋಡಿರಿ. ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಾಯಲ್ರಿ ಇದು ಎಣ್ಣೆ. ಈಗ ಎಣ್ಣೆ ಕಾದಿದ್ರಿ. ನಾವು ಆವಾಗಲೇ ರುಬ್ಬಿಟ್ಕೊಂಡಿರ್ತೀವಲ್ರಿ ಮೆಣಸಿನ್ಕಾಯಿ ಅದು ಈರುಳ್ಳಿ ಮತ್ತು ಕೊಬ್ಬರಿ ಎಲ್ಲ ರೀ, ಅದನ್ನ ಎಣ್ಣೆ ಒಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರಿ. ಚರಿತಂಗೆ ಈ ಥರ ಫ್ರೈ ಮಾಡ್ಕೊಬೇಕ್ರಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ ರೀ ನಾನು. ಮಿಕ್ಸ್ ಮಾಡ್ಕೊತೀನಿ ರೀ ಇದನ್ನು. ಮತ್ತು ಇದ್ರದ್ದು ಖಾರ ಹೋಗ್ಬೇಕಲ್ರಿ ಹಸಿಮೆಣ್ಸಿನ್ಕಾಯ್ದ. ಹಾಗಾಗಿ ನಾನಿಲ್ಲಿ ಹುಣಸಿನ ಹುಳಿನೂ ಹಾಕ್ಕೊಳಕತ್ತೀನಿ ರೀ. ಈ ಹುಣಸಿನ ಹುಳಿ ಹಾಕೋದ್ರಿಂದ ಎಷ್ಟು ದಿನ, ಒಂದು 4-5 ದಿನ ತಡಿತೈತೆ ರೀ ಪಲ್ಯ. ಹಾಗಾಗಿ ಹುಣಸಿನ ಹುಳಿನೂ ಹಾಕ್ಕೊಳಕತ್ತೀನಿ ರೀ. ಮತ್ತು ಈಗ ಅದನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರಿ. ಈಗ ನೋಡಿರಿ ಆವಾಗಲೇ ಮೆಣಸಿನ್ಕಾಯಿ ಹುರಿದೇಳ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ. ಈಗ ನೋಡಿರಿ ಅದ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ನಾನು. ಇಲ್ಲ ಹಿಂಗೆ ಡ್ರೈನೂ ಮಾಡ್ಬೋದ್ರಿ. ಒಂದು ಸ್ವಲ್ಪ ಹೊತ್ತು ಕುದಿಲಂತ ನೀರು ಹಾಕ್ಕೊಂಡಿನಿ ರೀ. ಮತ್ತು ನನ್ನ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳಕತ್ತೀನಿ ರೀ. ಬೆಲ್ಲ ಖಾರ ಜಾಸ್ತಿ ಹತ್ತಬಾರ್ದಂತ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ್ರಿ. ಈಗ ನೋಡಿರಿ ಪೂರ್ತಿ ನೀರೆಲ್ಲ ಕುದ್ದು ಡ್ರೈ ಆಗೈತೆ ರೀ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸ್ಕೊಂಡ್ರಿ. ಈಗ ನಮ್ಮ 2 ರೆಸಿಪಿ ರೀ ಪುಂಡಿ ಪಲ್ಯ ಮತ್ತು ಹಸಿಮೆಣಸಿನ್ಕಾಯಿ ಪಲ್ಯ ರೀ 2 ರೆಡಿ ಆಗ್ಯಾವ್ರಿ. ನೋಡಿರಿ ನಾ ಇಲ್ಲಿ ಬಿಸಿ ರೊಟ್ಟಿ ಜೊತೆ ಪುಂಡಿ ಪಲ್ಯ ಮತ್ತು ಮೆಣಸಿನ್ಕಾಯಿ ಪಲ್ಯ ಸ್ವಲ್ಪ ಎಣ್ಣೆಯರೆ ತುಪ್ಪಾರೆ ಹಾಕ್ಕೊಂಡು 3 ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟಿ ಆಗಿರ್ತೈತೆ ರೀ. ಇದೇ ಥರ ರೊಟ್ಟಿ ಒಳಗೆ ಮಡಚಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ಮತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.